बेंगलुरु के गिरिनगर इलाके में जुमा की सुबह एक दिल दहला देने वाला हादसा हुआ। यहाँ 32 साला ताजिर अरुण कुमार पालतू मकाऊ तोते को बचाने की कोशिश के दौरान करंट लगने से जान बहक हो गए। इतलात के मुताबिक अरुण कुमार गाड़ियों के नंबर प्लेट बनाने का कारोबार करते थे। सुबह तकरीबन 10 से 10:30 बजे के दरमियान इनका पालतू मकाऊ तोता, जिसकी कीमत तकरीबन 2.5 लाख रुपये बताई जा रही है, घर से उड़कर करीबी हाई टेंशन बिजली के खंभे पर जा बैठा। तोते को वापस लाने की जल्दी में अरुण कुमार कंपाउंड वॉल पर चढ़ गए और लोहे के पाइप के जरिए परिंदे तक पहुंचने की कोशिश की। इसी दौरान लोहे का पाइप हाई वोल्टेज बिजली की तार से लग गया, जिससे उन्हें शदीद करंट लगा और वो दीवार से नीचे गिर पड़े। पुलिस के एक सीनियर अफसर के मुताबिक करंट लगना जानलेवा साबित हुआ। मौके पर मौजूद अफराद और अहले खाना ने उन्हें फौरी तौर पर करीबी हॉस्पिटल पहुंचाया, जहां डॉक्टरों ने उन्हें मुर्दा करार दे दिया। गिरिनगर पुलिस ने वाक़ये के सिलसिले में गैर तिब्बी मौत का मुकदमा दर्ज कर लिया है। इस मामले में मजीद जानकारी के लिए देखते रहें डेली सालार उर्दू डिजिटल। ಸರ್ ಅವ್ರಿಗೆ ನಮ್ಮ ಮನೇಲಿ ಎಷ್ಟು 8 ವರ್ಷದಿಂದ ನಮ್ಮ ಮನೇಲಿ ಇರೋದು. ನಮ್ಮ ಅಕ್ಕ ಮಗವನು ಅವ್ರು ನನ್ನ ಮಗಳ ಹತ್ರ ಮನೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಲೆಕ್ಕ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅವನು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರ ಮನೇಲಿ ಒಂದು ಚಿಕ್ಕದು ಮಗ ಒಂದು ಬೆಳಿ ಸಾಕಿದ್ದಾರೆ. ಅದನ್ನ ಆಟ ಆಡ್ಸೋಕ್ಕೆ ಅಂತ ಹೋಗಿದ್ದಾನೆ. ಅದು ಹೈ ಟೆನ್ಷನ್ ಹೋಗಿ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಅದನ್ನ ನಿಲ್ಸೋಕ್ಕೆ ಅಂತ ಹೋಗಿದ್ದಾನೆ. ಕರೆಂಟ್ ಶಾಕ್ ಕೊಡ್ತೀನಿ. ಅಂದರೆ ಗೊತ್ತಿರಲಿಲ್ಲ ಮೇಡಮ್ ಕರೆಂಟ್ ಇರುತ್ತೆ. ಹೈ ಟೆನ್ಷನ್ ಅಂದರೆ ಕರೆಂಟ್ ಇರುತ್ತೆ ಅಂತ ಗೊತ್ತಿತ್ತು. ಬಟ್ ಅಲ್ಲೇನೋ ಸ್ವಲ್ಪ ಡಮ್ಮಿ ಇದೆ ಅಂದ್ಕೊಂಡಿರ್ಬೋದು. ಮತ್ತು ಅವನ ಮೈಂಡಲ್ಲಿ ಏನಿದೆ ಗೊತ್ತೇ, ಆ ಟೈಮ್ಗೆ ಅದು ಪಕ್ಷಿಗೆ ಏನಾಗ್ಬಿಡುತ್ತೋ ಇಳಿಸ್ಬೇಕು ಅಂತ. ಬೇರೆಯವರೆಲ್ಲ ಹೇಳಿದ್ದಾರೆ, ಬೇಡ ಅಲ್ಲ ಹತ್ತದು ಬೇಡ, ಇಳಿ ಅಂತ 2-3 ಸರಿ ಇಳಿಸಿದ್ದಾರೆ ವಾಚ್ಮೆನ್ ಎಲ್ಲ ಬಂದು. ಅಂದರೆ ಇವ್ರು ಕೇಳ್ದಿರ ಸ್ವಲ್ಪ ಇದು ಮಾಡಿ. ಏನು ವಯಸ್ಸು ಮೇಡಮ್ ಅವ್ರು ಮದುವೆ ಆಗಿತ್ತು? ಇಲ್ಲ ಸರ್, ಮದುವೆ ಆಗಿಲ್ಲ. ಅವ್ರು 32 ಇಯರ್ಸ್. ಯಾವ ಊರು ಅವ್ರು ನಾಗಮಂಗಲ ಹತ್ರ ಪಡೋಲ್ ಪಟ್ಟ. ಈ ಕೆಲಸ ಏನು ಮಾಡ್ತಾರೆ? ಅವ್ರ ನಂಬರ್ ಇದರಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿ ಗಾಡಿ ಪ್ಲೇಟ್ಸ್ ಬರುತ್ತಲ್ಲ, ಈಗ ಅಲ್ಲಿ ಬಿದ್ದ ತಕ್ಷಣ ಡೆತ್ ಆದರೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸರ್. ಆದಾಗ ನಮ್ಮ ಅಳಿಯ ಕರ್ಕೊಂಡು ಹೋಗಿದ್ರು. ಅವಾಗ ಸ್ವಲ್ಪ ಬಿದ್ದಾಗ ಅವ್ರ ಜೀವ ಇತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಗಿಳಿ ಎಲ್ಲೋ ಏನೋ ಫಾರಿನ್ ಗಿಳಿ ಅಂತ. ಹೌದು ಸರ್, ಮಕಾವ್ ಅಂತ ಹೇಳಿ ಅದೊಂದು ಗಿಳಿ, ಫಾರಿನ್ ಗಿಳಿ ಸರ್. ಯಾವಾಗಲೂ ಹೊರಗಡೆ ಹೋಗುತ್ತೆ ಗಿಳಿ? ಇಲ್ಲ ಸರ್, ಅದು ಕೈಯಲ್ಲಿ ಹಿಡ್ಕೊಳ್ತಿ. ಯಾವಾಗಲೂ ಹೋಗ್ಬೇಕಾದ್ರೆ ಅವ್ರು ಬೆಲ್ಟ್ ಇಟ್ಕೊಂಡು ಹೋಗ್ತಾರೆ. ಮತ್ತೆ ಕೈ ಮೇಲೆ ಕೂರಿಸ್ಕೊಂಡು ಸುಮ್ಮನೆ ಇರ್ತಾಯಿತ್ತು. ಯಾರು ಬಿಟ್ಟು ಹೋಗಲ್ಲ. ಅದು ಯಾರು ಪರಿಚಯ ಇರ್ತಾರೋ ಅವ್ರ ಹೆಗ್ಲ ಮೇಲೆ ಮಾತ್ರ ಕೂತ್ಕೊಳ್ಳೋದು, ಆ ಥರ ಇರುತ್ತದು. ಅದು ಸ್ವಲ್ಪ ಅವ್ರು ಇಟ್ಕೊಂಡು ಅವ್ರು ತುಂಬ ಇಷ್ಟಪಡ್ತಾ ಇದ್ದ. ಅದನ್ನ ಹಿಡ್ಕೊಂಡು ಹೊರಗಡೆ ಇಲ್ಲಿ ಬಾಲ್ಕನಿಗೆಲ್ಲೋ ಬಂದಿದ್ದಾನೆ ಅನಿಸುತ್ತೆ. ಅದು ಹಾರ್ಕೊಂಡ್ಬಿಟ್ಟಿದೆ. ಹಾರ್ಕೊಂಡು ಮೇಲ್ಗಡೆ ಹೋಗೋದು ಇದು ಮಾಡ್ಕೊಂಡು